ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಈ ಒಂದು ಅವಕಾಶಕ್ಕಾಗಿ ನಾನು ರಂಗನಾಥ್ ಸರ್ ಹಾಗೂ ರೇವತಿ ಮೇಡಮ್ಗೆ ವಂದಿಸುತ್ತಾ ಈ ದಿನದ ಒಂದು ಆ, ಸಂಚಿಕೆ ಯಾವುದು ಅಂತಂದ್ರೆ ಟೈಟಲ್ ಆಫ್ ದ ಟಾಕ್ ಯಾವುದು ಅಂದ್ರೆ ಉಪ್ಪಿನ ಒಂದು ವೈಜ್ಞಾನಿಕತೆ. ಸಾಮಾನ್ಯವಾಗಿ ನೋಡಿ, ಉಪ್ಪು ಅಂತಂದಾಗ ನಮ್ಗೆ ಬಹಳಷ್ಟು ಗಾದೆಗಳು ನೆನಪಿಗೆ ಬರುತ್ತೆ. ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅಂತ ಅಂತೀವಿ. ಅದೇ ರೀತಿ ಉಪ್ಪು ತಿಂದ ಮನೆಗೆ ಎರಡು ಬಗೆಯ ಬೇಡ ಅಂತನೂ ಸಹ ಹೇಳ್ತೀವಿ. ಆಮೇಲೆ ಇನ್ನೊಂದು ಅಂದ್ರೆ ಉಪ್ಪು ತಿಂದ ಮನೆಗೆ ಎರಡು ಬಗೆಯ ಬೇಡ ಅಂದ್ರೆ ಅನ್ನ ಹಾಕಿದ ಮನೆಗೆ ನಾವು ಯಾವುದೇ ರೀತಿಯ ಮೋಸವನ್ನು ಮಾಡಬಾರ್ದು ಅಂತ. ಆಮೇಲೆ ಉಪ್ಪು ತಿಂದ ಮೇಲೆ ನೀರು ಕುಡಿಬೇಕು ಅಂತ ಅಂತೀವಿ. ಅಂದ್ರೆ ಏನೇ ಒಂದು ಕೆಟ್ಟ ಕೆಲಸ ಮಾಡಿದ್ರೆ ಅದರ ಫಲಗಳು ನಮಗೆ ಯಾವತ್ತಾದ್ರೂ ಒಂದಿನ ಅದರ ಫಲಾಫಲಗಳನ್ನ ನಾವು ಪಡೆದೇ ಪಡಿತೀವಿ, ಅದು ನಮ್ಮನ್ನ ಬಿಡುವುದಿಲ್ಲ ಎನ್ನುವಂತ ಮಾತು. ಅಂದ್ರೆ ಇಲ್ಲಿ ಎಲ್ಲದಕ್ಕೂ ನಾವು ಉಪ್ಪನ್ನ ಒಂದು ಮುಖ್ಯವಾಗಿ ವಸ್ತುವಾಗಿ ಇಟ್ಟುಕೊಂಡು ಬಹಳಷ್ಟು ಗಾದೆ ಮಾತುಗಳನ್ನ ಆ ಗಳನ್ನ ನಾವು ಸಾಮಾನ್ಯವಾಗಿ ಹೇಳ್ತಾ ಬರ್ತೀವಿ. ಅಂದ್ರೆ ಉಪ್ಪಿಗೆ ಅದರದೇ ಆದ ಸ್ಥಾನ ಇದೆ. ಆದ್ರೆ ಸಾಮಾನ್ಯವಾಗಿ ನೋಡಿ, ಉಪ್ಪು ಬಹಳ ಅದರ ಅದೇನು ದುಬಾರಿ ಅಲ್ಲ. ಅದರಿಂದ ತುಂಬಾ ಸುಲಭದಲ್ಲಿ ಅಗ್ಗವಾಗಿ ಸಿಕ್ಕುವ ವಸ್ತುವಾಗಿರೋದ್ರಿಂದ ಅದರ ಮಹತ್ವ ಬಹಳ ಆಗಿದ್ದರೂ ಸಹ ಅದರ ಬಗ್ಗೆ ಜನಸಾಮಾನ್ಯರಿಗೆ ನಾವು ಅಷ್ಟೊಂದು ತಿಳ್ಕೊಂಡಿಲ್ಲ. ಹಾಗಾಗಿ ಉಪ್ಪು ಅಂತಂದ್ರೆ ಏನೋ ಒಂದು ತಾತ್ಸಾರದ ಭಾವನೆ, ಅಯ್ಯೋ ಉಪ್ಪ ಅದೇನೋ ಸಿಕ್ಬಿಡುತ್ತೆ ಅನ್ನೋ ತರ ನಾವು ಯೋಚನೆ ಮಾಡ್ತೀವಿ. ಆದರೆ ಆಧ್ಯಾತ್ಮಿಕ ಈ ವ್ಯಕ್ತಿಗಳು ಅತಿ ಸ್ಪಿರಿಚುವಲ್ ಲೀಡರ್ಸ್ ಅಂತ ನಾವು ಕರಿತೀವಿ. ಮತ್ತೆ ಆಯುರ್ವೇದ, ಇದರಲ್ಲಿ ಉಪ್ಪಿಗೆ ಅದರದೇ ಆದ ಸ್ಥಾನ ಇದೆ. ಚಿಕಿತ್ಸೆಗಾಗಿ ಉಪ್ಪನ್ನು ನಾನಾ ರೀತಿಯಲ್ಲಿ ಬಳಕೆ ಮಾಡ್ತಾರೆ. ಹಾಗಾದ್ರೆ ಉಪ್ಪು ಅಂತ ಅಂದಾಗ ಅದನ್ನ ನಾವು ಸೋಡಿಯಂ ಕ್ಲೋರೈಡ್ ಅಂತ ಕರಿತೀವಿ. ಇದರಲ್ಲಿ ಸೋಡಿಯಂ ಮತ್ತೆ ಕ್ಲೋರೈಡ್ ಅಯಾನ್ಗಳು ಇರುತ್ತೆ. ಇದನ್ನ ಎಲೆಕ್ಟ್ರೋಲೈಟ್ಸ್ ಗಳಂತನೂ ಸಹ ಕರಿತೀವಿ. ಉದಾಹರಣೆಗೆ ಈಗ ನೋಡಿ, ಯಾರಿಗೋ ಒಂದು ಆಮಶಂಕೆ ಅಥವಾ ಅದನ್ನ ಡಯೇರಿಯಾ ಅನ್ಬೋದು, ಆ ತರದ ಏನೋ ಒಂದು ತೊಂದರೆಗಳಾಗ್ಬೋದು, ಅಥವಾ ಅತಿಯಾಗಿ ಬೆವರಿದಂತಹ ಸಂದರ್ಭದಲ್ಲಿ ದೇಹದಲ್ಲಿ ಈ ಎಲೆಕ್ಟ್ರೋಲೈಟ್ ಗಳ ಪ್ರಮಾಣ ಕಡಿಮೆ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ವೈದ್ಯರು ಹೇಳ್ತಾರೆ, ನೋಡಿ ORS ನ ಕುಡಿಯಿರಿ ಅಂತ ಅಂತಾರೆ. ORS ಅಲ್ಲಿರುವಂತದ್ದು, ಅಥವಾ ORS ಇಲ್ಲದ ಪಕ್ಷದಲ್ಲಿ ಸಕ್ಕರೆ ಉಪ್ಪುನ ನೀರಿಗೆ ಮಿಶ್ರ ಮಾಡಿ ಅದನ್ನ 1 ಲೀಟರ್ ನೀರಿಗೆ 1 ಅಳತೆ ಸಕ್ಕರೆ 1 ಅಳತೆ ಉಪ್ಪನ್ನ ಮಿಶ್ರ ಮಾಡಿ, ಅಂದ್ರೆ ಒಂದೊಂದು ಸ್ಪೂನ್ ಅಂತ, ಅದನ್ನ ನೀವು ಕುಡಿತಾ ಬನ್ನಿ. ನಿಮ್ಗೆ ಎಷ್ಟು ಸಲ ವಾಮಿಟ್ ಆಗುತ್ತೆ, ಮತ್ತೆ ಆಮಶಂಕೆ ಆಗುತ್ತೆ ಅಂತ ಸಂದರ್ಭದಲ್ಲಿ ನೀವು ನೀರನ್ನ ಕುಡಿತಾ ಬನ್ನಿ. ಏಕೆ ಅಂತಂದ್ರೆ ಇದರಲ್ಲಿ ಎಲೆಕ್ಟ್ರೋಲೈಟ್ಗಳು ಇರುತ್ತೆ ಅಂತ ಅಂತಾರೆ. ಎಲೆಕ್ಟ್ರೋಲೈಟ್ಗಳು ನಮ್ಮ ದೇಹಕ್ಕೆ ಬಹಳ ಮುಖ್ಯ. ಇದು ವೈದ್ಯರ ಒಂದು ಮಾತಾದ್ರೆ, ಇನ್ನು ಆಧ್ಯಾತ್ಮ ಚಿಂತಕರು ಏನ್ ಮಾಡ್ತಾರೆ ಅಂದ್ರೆ, ಅವರ ಪ್ರತಿ ಒಂದು ಯಾವುದೇ ಒಂದು ಕೆಲಸದಲ್ಲಿ, ಅಂದ್ರೆ ಈಗ ಒಂದು ಧ್ಯಾನ ಮಾಡ್ಬೇಕು ಅಥವಾ ಮತ್ತೊಂದು ಯಾವುದೋ ಒಂದು ಆಧ್ಯಾತ್ಮಿಕ ಕ್ರಿಯೆಗಳನ್ನ ಉಪ್ಪನ್ನ ಬಳಕೆ ಮಾಡ್ತಾರೆ. ಉಪ್ಪು ನೀರಿನಲ್ಲಿ ಸ್ನಾನ ಮಾಡಿ ಬನ್ನಿ, ಇದೊಂದು ಇವತ್ತು ನಿಮ್ಗೆ ದೀಕ್ಷೆ ಕೊಡ್ತಾ ಇದ್ದೀನಿ, ಉಪ್ಪು ನೀರಿನಲ್ಲಿ ಸ್ನಾನ ಮಾಡಿ ಬನ್ನಿ ಅಂತ ಹೇಳ್ತಾರೆ. ನಂತರ ಉಪ್ಪನ್ನ ನಿವಾಳಿಸುವುದಕ್ಕೆ ಬೇರೆ ತರದಲ್ಲೂ ಸಹ ಆಧ್ಯಾತ್ಮ ಚಿಂತಕರು ಬಳಸ್ತಾರೆ. ಅದರ ಹೊರತಾಗಿ ನಾವು ಜನಸಾಮಾನ್ಯರು ಮೊದಲಿಂದಲೂ ಪ್ರಾಚೀನ ಕಾಲದಿಂದಲೂ ನಮ್ಮ ಪೂರ್ವಜರು ನಡೆಸಿಕೊಂಡು ಬರುತ್ತಿದ್ದಂತಹ ಒಂದು ಪದ್ಧತಿ ಏನಂತ ನಾವು ನೋಡೋದಾದ್ರೆ, ನಾವು ಹೊರಗಡೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತೀವಿ, ಕಾರ್ಯಕ್ರಮ ಒಂದು ಅದ್ಭುತವಾಗಿ ಆಗಿರುತ್ತೆ. ಮನೆಗೆ ಬಂದಾಗ ಹಿರಿಯರು ಏನ್ ಮಾಡ್ತಾರೆ ಅಂದ್ರೆ ಉಪ್ಪನ್ನ ನಿವಾಳಿಸ್ತಾರೆ. ಅಂದ್ರೆ ನಿನಗೆ ತುಂಬಾ ದೃಷ್ಟಿ ಆಗಿದೆ, ನಿನ್ನ ಮೇಲೆ ಕೆಟ್ಟ ಕಣ್ಣು ಬಿದ್ದಿದೆ, ಹಾಗಾಗಿ ಅದನ್ನ ನಿವಾಳಿಸಿ ತೆಗೆಯುತ್ತೇನೆ ಅಂತ ಹೇಳ್ಬಿಟ್ಟು ಆ ಉಪ್ಪನ್ನು ನಿವಾಳಿಸಿ 3 ಸಲ ನಿವಾಳಿಸಿ ಅದನ್ನ ಬೆಂಕಿಗೆ ಹಾಕುವಂತಹ ಪ್ರಕ್ರಿಯೆ ಸಾಮಾನ್ಯವಾಗಿ ಎಲ್ಲ, ಅಂದ್ರೆ ನಾವು ಗ್ಲೋಬಲ್ ಅಂತ ನೋಡಿದಾಗ್ಲೂ ಬೇರೆ ಬೇರೆ ದೇಶಗಳಲ್ಲೂ ಸಹ ಉಪ್ಪನ್ನ ಬಳಕೆ ಮಾಡಿಕೊಂಡು ನಕಾರಾತ್ಮಕ ಶಕ್ತಿಗಳನ್ನು ತೊಡೆದು ಹಾಕಬಹುದು ಅಂತ ಎಲ್ಲೋ ಒಂದು ನಂಬಿಕೆ ಜನ ಹೊಂದಿದ್ದಾರೆ. ಇದರ ಹೊರತಾಗಿ ಅದನ್ನ ಪ್ಲಾಸಿಬೋ ಅಂತಾನೂ ಸಹ ನಾವ್ ಹೇಳ್ಬೋದು. ಉಪ್ಪನ್ನ ನಿವಾಳಿಸಿದಾಗ ಏನೋ ಒಂದು ಮೈ ಕೈ ನೋವು, ತಲೆನೋವು, ಮತ್ತೆ ನಮಗೆ ಎನರ್ಜಿ ಕಮ್ಮಿ ಆಗಿದೆ ಅನ್ನುವಂತಹ ಏನೇನು ನಮಗೆ ಫೀಲಿಂಗ್ ಆಗ್ತಾ ಇರುತ್ತೆ, ಅದೆಲ್ಲ ನಿವಾರಣೆಯಾಗಿ ಮನಸ್ಸಿಗೆ ಒಂಥರ ತೃಪ್ತಿ ಉಂಟಾಗುವುದು. ಈ ಪ್ರಕ್ರಿಯೆಯನ್ನ ಎಲ್ಲಾ ಕಡೆನೂ ಸಾಮಾನ್ಯವಾಗಿ ಮಾಡ್ತಾರೆ. ಸಣ್ಣ ಮಕ್ಕಳಿಗೆ ಮಾಡ್ತಾರೆ, ಅಥವಾ ಏನೋ ಒಂದು ಬಹಳ ಮುಖ್ಯವಾಗಿ ಯಾವುದೋ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಯಾರಾಗಿರ್ತಾರೆ, ಆ ಕಾರ್ಯಕ್ರಮ ಮುಗಿದ ನಂತರ ಅವರಿಗೆ ದೃಷ್ಟಿಯಾಗಿದೆ ಅನ್ನುವ ಒಂದು ಮನೋಭಾವನೆಯಿಂದ ಈ ತರದ ರಿಚುವಲ್ಸ್ ನ ಮಾಡ್ತಾರೆ. ಕೆಲವರು ಏನ್ ಮಾಡ್ತಾರೆ, ಮನೆಯ ಮೂಲೆಗಳಲ್ಲಿ ಉಪ್ಪನ್ನ ಒಂದು ಸಣ್ಣ ಡಬ್ಬದಲ್ಲಿ ಹಾಕಿ ಇಡುವಂತ ಪ್ರಕ್ರಿಯೆ ಮಾಡ್ತಾರೆ. ಇದರಿಂದ ಮನೆಗೆ ಬರುವಂತಹ ನೆಗೆಟಿವ್ ಎನರ್ಜಿಗಳು ಏನಾದ್ರೂ ಇದ್ರೆ, ಅಂದ್ರೆ ಅವರ ಪ್ರಕಾರ ನೆಗೆಟಿವ್ ಎನರ್ಜಿ ಮನೆಯನ್ನ ಪ್ರವೇಶ ಮಾಡುವುದಿಲ್ಲ. ಕಾರಣ, ಉಪ್ಪಿಗೆ ಅದನ್ನು ತಡೆಯುವ ಶಕ್ತಿ ಇದೆ ಅಂತೇಳಿ
ಆಧ್ಯಾತ್ಮ ಚಿಂತಕರಾಗಿರ್ಬೋದು, ಹೀಲರ್ಸ್ ಆಗಿರ್ಬಹುದು, ಈ ತರ. ಅಂದ್ರೆ ಇದನ್ನ ನಾವು ಬೇರೆ ತರ ಮೆಡಿಸನಲ್ ಇದು ಅಂತ ಹೇಳ್ತೀವಲ್ಲ, ಅಂತಹ ವ್ಯಕ್ತಿಗಳು ಅಲೋಪತಿ ಮೆಡಿಸನ್ ಅಲ್ಲಿ ಇದು ಮಾಡಲ್ಲ. ಅದರ ಹೊರತಾಗಿ ಬೇರೆ ತರದ ಚಿಕಿತ್ಸಾ ಕ್ರಮಗಳು ಅಂತ ಹೇಳೋಣ, ಅದರಲ್ಲಿ ಈ ಉಪ್ಪಿಗೆ ಅದರದೇ ಆದ ಸ್ಥಾನ ಇದೆ. ಇದರ ಹೊರತಾಗಿ ಈ ಪಾಶ್ಚಿಮಾತ್ಯ ದೇಶದಲ್ಲೂ ಬಹಳಷ್ಟು ವಿಜ್ಞಾನಿಗಳು ಏನ್ ಮಾಡಿದ್ದಾರೆ ಅಂದ್ರೆ, ಮನೋದೈಹಿಕ ಕಾಯಿಲೆಗಳು ಅಥವಾ ರೋಗಿಗಳಿಗೂ ಸಹ ಉಪ್ಪಿನ ಬಳಕೆಯಿಂದ ಅವರ ಕಷ್ಟಗಳನ್ನ ಯಾವ ರೀತಿ ಅವರು ನಿವಾರಣೆ ಮಾಡಬಹುದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಕೆಲವರಿಗೆ ನಿದ್ರೆ ಬರೋದಿಲ್ಲ, ಇಂತಹ ಸಂದರ್ಭದಲ್ಲಿ ತಲೆಯ ಇದು ಅಂದ್ರೆ ಮಂಚದ ಕೆಳಗೆ ಒಂದು ಡಬ್ಬದಲ್ಲಿ ಉಪ್ಪನ್ನು ಇಟ್ಟು ನಿದ್ರೆ ಮಾಡಿದಾಗ ಆ ಒಂದು ವ್ಯಕ್ತಿಗೆ ಚೆನ್ನಾಗಿ ನಿದ್ರೆ ಬರುತ್ತೆ. ನಿದ್ರೆಯಲ್ಲಿ ಯಾವುದೇ ದುಸ್ವಪ್ನ ಬರೋದಿಲ್ಲ, ನಿದ್ರೆ ಮಧ್ಯ ಮಧ್ಯ ಡಿಸ್ಟರ್ಬ್ ಆಗೋದಿಲ್ಲ ಅಂತ ಇದನ್ನ ಎಡ್ವರ್ಡ್ ಕೈಸಿ ಎನ್ನುವ ಒಬ್ಬ ಪಾದ್ರಿ, ಅವರನ್ನ ನಡೆದಾಡುವ ಸೇಂಟ್ ಅಂತ ಕರಿತಾ ಇರ್ತಾರೆ. ನೀವು ಬೇಕಾದ್ರೆ ಗೂಗಲ್ ಮಾಡಿ ನೋಡಿ, ಎಡ್ವರ್ಡ್ ಕೈಸರ್ ಅಂತೇಳಿ. ಅವರು ಈ ಒಂದು ಉಪ್ಪಿನ ಬಗ್ಗೆ ಬಹಳಷ್ಟು ಸಂಶೋಧನೆಗಳನ್ನ ನಡೆಸಿದ್ದಾರೆ. ಅವರ ಪ್ರಕಾರ ಉಪ್ಪಿಗೆ ಒಂದು ಶಕ್ತಿ ಇದೆ, ಒಂದು ಆಕರ್ಷಣೀಯ ಶಕ್ತಿ ಇದೆ ಅಂತ. ಈಗ ಮನೆಯ ಮೂಲೆಗಳಲ್ಲಿ ಇಟ್ಟಿರುವಂತಹ ಉಪ್ಪು ಸ್ವಲ್ಪ ನೀರಾಗಿರುತ್ತೆ. ಕಾರಣ ಏನಂದ್ರೆ, ಇದಕ್ಕೆ ಒಂದು ಹೈಗ್ರೋಸ್ಕೋಪಿಕ್ ಅಂತ ಒಂದು ನೇಚರ್ ಇದೆ. ಹೈಗ್ರೋಸ್ಕೋಪಿಕ್ ಅಂದ್ರೆ ವಾತಾವರಣದಲ್ಲಿರುವ ನೀರಿನ ಅಂಶವನ್ನು ಹಿಡಿದಿಟ್ಟುಕೊಳ್ಳುವಂತಹ ಒಂದು ಶಕ್ತಿ ಉಪ್ಪಿಗಿದೆ ಅಂತ. ಅದೇ ರೀತಿ ಬಹಳಷ್ಟು ಜನರ ಮೇಲೆ ಈ ಪ್ರಯೋಗವನ್ನು ಮಾಡಿದಾಗ ಅವರಿಗೆ ದುಸ್ವಪ್ನ ಬರೋದು ಕಮ್ಮಿ ಆಗಿದೆ, ನಿದ್ರೆ ಚೆನ್ನಾಗಿ ಬಂದಿದೆ. ಈ ರೀತಿ ಬೇಕಾದಷ್ಟು ನಮಗೆ ಅರಿವಿಲ್ಲದಂತೆ ಕೆಲವೊಂದು ದೀರ್ಘಕಾಲದ ಸಮಸ್ಯೆಗಳು ಉಪ್ಪಿನ ಒಂದು ಉಪ್ಪು ನೀರಿಗೆ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡು ಅದನ್ನ ಸ್ನಾನ ಮಾಡೋದ್ರಿಂದ, ಉಪ್ಪನ್ನ ನಿವಾಳಿಸೋದ್ರಿಂದ, ಮಂಚದ ಕೆಳಗೆ ಉಪ್ಪನ್ನ ಇಟ್ಕೊಳ್ಳೋದ್ರಿಂದ, ಮನೆಯ ಮೂಲೆಗಳಲ್ಲಿ ಉಪ್ಪನ್ನ ಇಡೋದ್ರಿಂದ ಬಹಳಷ್ಟು ಜನರಿಗೆ ಇದರಿಂದ ಪ್ರಯೋಜನ ಉಂಟಾಗಿದೆ. ಹಾಗಾದ್ರೆ ಮನುಷ್ಯನಿಗೂ ಉಪ್ಪಿಗೂ ಇರುವ ಒಂದು ಸಂಬಂಧ ಏನು ಅಂತ ನಾವು ನೋಡೋದಾದ್ರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಒಂದು ಭೂಮಂಡಲ ಅಂತಂದಾಗ ಭೂಮಂಡಲದಲ್ಲಿ 70% ನೀರು, 30% ಮಾತ್ರ ಭೂಮಿ ಇದೆ. ಅದೇ ರೀತಿ ಈ ಒಂದು ನೀರು ಅಂತ ನೋಡಿದಾಗ ಇದರಲ್ಲಿ ಮೆಜಾರಿಟಿ ಇದು ಸಮುದ್ರ ಅಂತಾನೆ ಹೇಳ್ಬೋದು. ಅಂದ್ರೆ ಉಪ್ಪಿನ ನೀರು, ಸಿಹಿ ನೀರಿರುವುದು ಕಮ್ಮಿ. ನೀರಂತಾನೆ ನಾವು ನೋಡಿದಾಗ ನೀರಿನ ಒಂದು ಅಂಶ ಇಡೀ ಭೂಮಂಡಲದಲ್ಲಿ ಎಷ್ಟಿದೆ ಅಂತ ನಾವು ನೋಡಿದಾಗ ಅದರಲ್ಲಿ 70% ಪುನಃ ಅದರಲ್ಲಿ 70 to 80% ಸಮುದ್ರ, ಇನ್ನ ಮಿಕ್ಕದು ಸರೋವರಗಳು, ನದಿಗಳು, ಜಲಪಾತಗಳು, ಇದನ್ನ ನಾವು ನೋಡ್ತೀವಿ ಸಿಹಿ ನೀರ್ನ. ಅಂದ್ರೆ ಭೂಮಂಡಲದಲ್ಲಿ ಬಹಳಷ್ಟು ಉಪ್ಪಿನ ನೀರೇ ಇದೆ ಅಂತ ನಾವು ಹೇಳ್ಬಹುದು. ಇದನ್ನ ನಮ್ಮ ದೇಹಕ್ಕೆ ಹೋಲಿಕೆ ಮಾಡಿದಾಗ, ನಮ್ಮ ದೇಹದಲ್ಲಿ ಇರುವ ಉಪ್ಪು ಇದೆ ನಮ್ಮ ದೇಹದಲ್ಲಿ, ಆದ್ರೆ ಹೊರಗಡೆ ಇರುವ ತರ ಉಪ್ಪಲ್ಲ ಇದು. ಇದು ಬೇರೆ ತರದ ಉಪ್ಪು, ಸೋಡಿಯಂ ಕ್ಲೋರೈಡ್ ಎನ್ನುವ ಅಯಾನ್ಸ್ಗಳ ತರ. ಸೋಡಿಯಮ್ಮು ಮತ್ತೆ ಕ್ಲೋರೈಡ್ ನಮ್ಮ ಮೆದುಳಿನಲ್ಲಿ ನರ ಮಂಡಲದಲ್ಲಿ ಏನಿದೆ, ಒಂದು ಸಂವಹನ ನಡಿಬೇಕು ಅಂತಂದ್ರೆ, ನರ್ವ್ ಇಂಪಲ್ಸ್ಗಳು ಸರಿಯಾಗಿ ಕೆಲಸ ಮಾಡ್ಬೇಕು ಅಂದ್ರೆ, ಅಂದ್ರೆ ಓವರ್ ಆಲ್ ನಮ್ಮ ಮೆದುಳು ಸರಿಯಾಗಿ ಕೆಲಸ ಮಾಡ್ಬೇಕು ಅಂದ್ರೆ, ನಮ್ಮ ಸ್ನಾಯುಗಳು ಮಸಲ್ಲು ಸರಿಯಾಗಿ ಕೆಲಸ ಮಾಡ್ಬೇಕು ಅಂದ್ರೆ, ಅಲ್ಲಿ ಸೋಡಿಯಂ ಕ್ಲೋರೈಡ್ ಬಹಳ ಮುಖ್ಯ ಅಂತಾನೆ ಹೇಳ್ಬಹುದು. ಕಾರಣ ಸೋಡಿಯಂ ಮತ್ತೆ ಕ್ಲೋರೈಡ್ ಇವುಗಳು ನಮ್ಮ ಜೀವಕೋಶದ ಒಳಗಡೆ ಹೊರಗಡೆ ಬರುವುದರಿಂದ ಸ್ನಾಯುಗಳು ಏನು ಕಂಟ್ರಾಕ್ಷನ್, ಎಕ್ಸ್ಪ್ಯಾನ್ಷನ್, ಸಂಕುಚಿತಗೊಳ್ಳುವುದು, ವಿಕಸನಗೊಳ್ಳುವುದು. ನಮ್ಮ ಸ್ನಾಯುಗಳು, ದೇಹದಲ್ಲಿರುವ ಎಲ್ಲಾ ಸ್ನಾಯುಗಳು, ಅದು ಹೃದಯ ಆಗಿರ್ಬೋದು, ಅದು ಶ್ವಾಸಕೋಶ ಆಗಿರ್ಬೋದು, ದೇಹದ ಎಲ್ಲಾ ಅಂಗಾಂಗಗಳಲ್ಲಿರುವ ಸ್ನಾಯುಗಳು ಸಂಕುಚಿತ ವಿಕಸನ ಅಂದ್ರೆ ಕಂಟ್ರಾಕ್ಷನ್, ಎಕ್ಸ್ಪ್ಯಾನ್ಷನ್ ಆಗಬೇಕು ಅಂತಂದ್ರೆ ಸೋಡಿಯಂ ಕ್ಲೋರೈಡ್ ಬಹಳ ಮುಖ್ಯ. ಅಂದ್ರೆ ಅದು ಡಿಸೋಸಿಯೇಟ್ ಆಗಿರುತ್ತೆ ಸೋಡಿಯಂ ಮತ್ತೆ ಕ್ಲೋರೈಡ್ ಆಗಿ. ಅದೇ ರೀತಿ ನಮ್ಮ ಮೆದುಳಿನ ಚಟುವಟಿಕೆ ಚೆನ್ನಾಗ್ ಆಗ್ಬೇಕು ಅಂತಂದ್ರೆ ಸೋಡಿಯಂ ಕ್ಲೋರೈಡ್ ಅತ್ಯಂತ ಅಗತ್ಯ. ಕಾರಣ ಮೆದುಳಿನಲ್ಲಿ ನರವ್ಯೂಹದ ಒಂದು ಸಂವಹನ ನಡಿಬೇಕು ಅಂತ ಅಂದ್ರೆ, ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ನಾನು ಯಾವುದನ್ನೋ ಒಂದನ್ನ ನೋಡ್ತೀನಿ, ಆ ನೋಡಿದ್ದು ನನ್ನ ಮೆದುಳಿಗೆ ಹೋಗಿ ಅದ್ ಏನು ಅಂತ ಹೇಳಿ ಮೆದುಳು ಅದನ್ನ ತಿಳ್ಕೊಂಡು ಅದಕ್ಕೆ ಸರಿಯಾದಂತ ಒಂದು ಪ್ರತಿಕ್ರಿಯೆ ನೀಡುವಂತಹದ್ದು. ಅಂದ್ರೆ ಪ್ರಚೋದನೆಯನ್ನ ನನ್ನ ಮೆದುಳು ರಿಸೀವ್ ಮಾಡಿದ ನಂತರ ಅದಕ್ಕೆ ಪೂರಕವಾದ ಪ್ರತಿಕ್ರಿಯೆ ನೀಡಿದೆ. ಇಷ್ಟ ಆಗಬೇಕು ಅನ್ನೋದಾದ್ರೆ ಅಲ್ಲಿ ಒಂದು ನರಕೋಶದಿಂದ ಮತ್ತೊಂದು ನರಕೋಶಕ್ಕೆ ಈ ಒಂದು ಮೆಸೇಜ್ ಏನಿದೆ, ಆ ಒಂದು ಮೆಸೇಜ್ ಪಾಸ್ ಆನ್ ಆಗಬೇಕು.
ಅದು ಸರಿಯಾಗಿ ಆಗಬೇಕು ಅಂತಂದ್ರೆ ಆ ಒಂದು ನರಕೋಶದಲ್ಲಿ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಇವುಗಳು ಬಹಳ ಪ್ರಮುಖವಾದ ಪಾತ್ರವನ್ನ ವಹಿಸುತ್ತೆ. ಈ ಸೋಡಿಯಂ ನ ಒಂದು ಈ ಅಯಾನ್ಗಳದ್ದು ಕೊರತೆ ಆದ್ರೆ ಅಥವಾ ಪೊಟ್ಯಾಷಿಯಂಗಳನ್ನ ಕೊರತೆ ಆದಂತ ಪಕ್ಷದಲ್ಲಿ ಏನಾಗುತ್ತೆ ಅಂದ್ರೆ ನಾವು ಗ್ರಹಿಸುವುದು ಬಹಳ ನಿಧಾನ ಆಗುತ್ತೆ, ನಮ್ಮ ಪ್ರತಿಕ್ರಿಯೆ ಬಹಳ ನಿಧಾನ ಆಗುತ್ತೆ. ವಯಸ್ಸಾದಾಗ ಸೋಡಿಯಂ ಮತ್ತೆ ಸೋಡಿಯಂದು ಲೆವೆಲ್, ಪೊಟ್ಯಾಷಿಯಂ ಲೆವೆಲ್, ಇವುಗಳು ಈ ಎಲೆಕ್ಟ್ರೋಲೈಟ್ಗಳ ಲೆವೆಲ್ ಏನಾದರೂ ದೇಹದಲ್ಲಿ ಕಡಿಮೆ ಆದಂತಹ ಪಕ್ಷದಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ನ್ಯೂರೋ ಟ್ರಾನ್ಸ್ಮಿಟರ್ಗಳು ಸರಿಯಾಗಿ ಬಿಡುಗಡೆ ಆಗದ ಕಾರಣ ಅಂತಹ ವ್ಯಕ್ತಿಗಳು ಭ್ರಮಾಲೋಕಕ್ಕೆ ಒಳಗಾಗ್ತಾರೆ. ಕೆಲವರು ವಯಸ್ಸಾದವ್ರನ್ನ ನಾವು ನೋಡ್ಬೋದು, ಅವರಿಗೆ ಏನೇನೋ ಕಾಣುತ್ತೆ, ಏನೇನೋ ಮಾತಾಡ್ತಾರೆ, ಕೆಲವೊಂದು ಸಂದರ್ಭದಲ್ಲಿ ಆಗುತ್ತೆ. ಅದು ಏನನ್ನ ಸೂಚನೆ ಕೊಡುತ್ತೆ ಅಂದ್ರೆ ಅಂತಹ ವ್ಯಕ್ತಿಗಳ ದೇಹದಲ್ಲಿ ಎಲೆಕ್ಟ್ರೋಲೈಟ್ಗಳು, ಸೋಡಿಯಮ್ಮು, ಕ್ಲೋರೈಡು, ಪೊಟ್ಯಾಷಿಯಮು ಇಂಥವುಗಳ ಕೊರತೆ ಉಂಟಾಗಿದೆ, ಡಿಫಿಷಿಯನ್ಸಿ ಆಗಿದೆ. ಹಾಗಾಗಿ ಅವರಿಗೆ ಈ ತರದ ಸಮಸ್ಯೆಗಳು ಉಂಟಾಗ್ತಾ ಇದೆ ಅನ್ನೋದು ಅರಿವಿಗೆ ಬರುತ್ತೆ. ಅದೇ ರೀತಿ ಮಸಲ್ ಕ್ರಾಂಪ್ಸ್ ಗಳಾಗಿರ್ಬೋದು, ಮಸಲ್ ಡಿಜನರೇಷನ್ ಆಗ್ಬೋದು, ಇಂಥದಕ್ಕೆಲ್ಲ ಅಂದ್ರೆ ಮಸಲ್ ಅಂದ್ರೆ ನಮ್ಮ ಸ್ನಾಯುಗಳು, ಇದಕ್ಕೂ ಬಹಳ ಪ್ರಮುಖವಾದದ್ದು ಸೋಡಿಯಂ ಮತ್ತೆ ಕ್ಲೋರೈಡ್. ಕಾರಣ ಏನಂದ್ರೆ ಸೋಡಿಯಂ ಪೊಟ್ಯಾಷಿಯಂ ಪಂಪ್ ಅಂತ ಇದೆ ನಮ್ಮ ಜೀವಕೋಶದ ಮೇಲೆ, ಒಂದು ಗೇಟ್ ವೇ ಇದೆ. ಅದರ ಮುಖಾಂತರ ಈ ಸೋಡಿಯಮ್ಮು ಜೀವಕೋಶದ ಒಳಗಡೆ ಹೋಗುತ್ತೆ, ಅಲ್ಲಿ ಇದು ಬೇಕಾದಷ್ಟು ಪ್ರಕ್ರಿಯೆಗಳಿಗೆ ಪೂರಕವಾಗಿದೆ. ನಂತರ ಅದು ಹೊರಗೆ ಬರುತ್ತೆ, ಅದಕ್ಕೆ ಬೇಕಾದಂತಹ ಕೆಲವು ಬಾಗಿಲುಗಳಿದೆ, ಗೇಟ್ವೇಗಳು ಅಂತ ಅಂತೀವಿ ಅದನ್ನ, ಅಯಾನ್ ಪಂಪ್ಗಳು ಅಂತ ಕರಿತೀವಿ. ಸೋಡಿಯಂ ಪೊಟ್ಯಾಷಿಯಂ ಪಂಪ್, ಸೋಡಿಯಂ ಕ್ಲೋರೈಡು, ಸೋಡಿಯಂ ಒಳಗಡೆ ಹೋಗುತ್ತೆ, ಕ್ಲೋರೈಡ್ ಹೊರಗಡೆ ಇರುತ್ತೆ, ಕ್ಲೋರೈಡ್ ಒಳಗಡೆ ಹೋಗುತ್ತೆ, ಸೋಡಿಯಂ ಹೊರಗಡೆ ಇರುತ್ತೆ. ಈ ಅಯಾನ್ಗಳ ಒಂದು ಬ್ಯಾಲೆನ್ಸ್ ಯಾವಾಗ ಆಗ್ತಾ ಬರುತ್ತೆ ಅವಾಗ ದೇಹದಲ್ಲಿ ಎಲ್ಲಾ ಪ್ರಕ್ರಿಯೆಗಳು, ಅದು ಬಹಳ ಮುಖ್ಯವಾಗಿ ನಮ್ಮ ಸ್ನಾಯುಗಳು, ನಮ್ಮ ಮೆದುಳು ತುಂಬಾ ಚೆನ್ನಾಗಿ ಕೆಲಸ ಮಾಡ್ಬೇಕು ಅಂತಂದ್ರೆ ಉಪ್ಪು ಅತ್ಯಂತ ಅವಶ್ಯ ಅಂತಾನೆ ಅನ್ಬಹುದು. ಬಹಳ ಪ್ರಮುಖವಾದ ಅಯಾನ್ಗಳು, ಬಹಳ ಪ್ರಮುಖವಾದ ಎಲೆಕ್ಟ್ರೋಲೈಟ್ಗಳು. ಹಾಗಾಗಿ ಇದನ್ನ ನಾವು ಸಾಮಾನ್ಯವಾಗಿ ಒಂಥರ ನೆಗ್ಲೆಕ್ಟ್ ಮಾಡ್ತೀವಿ, ಉಪ್ಪು ಇದೇನು ಏನು ಇದರಿಂದ ಮಹಾ ಅಂತ. ಆದರೆ ದೇಹದಲ್ಲಿ ಈ ಒಂದು ಎಲೆಕ್ಟ್ರೋಲೈಟ್ ಉಪ್ಪು, ಸೋಡಿಯಂ ಮತ್ತೆ ಕ್ಲೋರೈಡ್ ಇರುವುದರಿಂದಲೇ ದೇಹದ ಬಹಳಷ್ಟು ಕ್ರಿಯೆಗಳು ಅದ್ಭುತವಾಗಿ ನಡೆಯುತ್ತಾ ಬರ್ತಿದೆ. ಈ ಸೋಡಿಯಂ ಕ್ಲೋರೈಡ್ ಮತ್ತೆ ಇತರ ಎಲೆಕ್ಟ್ರೋಲೈಟ್ ಗಳನ್ನ ಚೆನ್ನಾಗಿ ಕಾಪಾಡ್ಕೋಬೇಕು ಅಂದ್ರೆ ಆಲ್ಡೋಸ್ಟಿರಾನ್ ಅಂತ ಒಂದು ಹಾರ್ಮೋನ್ ಇದೆ. ಆ ಹಾರ್ಮೋನು ನಮ್ಮ ಅಡ್ರಿನಲ್ ಗ್ಲ್ಯಾಂಡ್ ಇಂದ ಬಿಡುಗಡೆ ಆಗುವಂತಹದ್ದು. ಅದೇ ರೀತಿ ಸೋಡಿಯಂ ಕ್ಲೋರೈಡ್ ನ ಪ್ರಮಾಣ, ಈ ಉಪ್ಪಿನ ಪ್ರಮಾಣ ದೇಹದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಇದ್ದರೆ ಅವಾಗೇನಾಗುತ್ತೆ ಅಂದ್ರೆ ನಮಗೆ ಒತ್ತಡ ಕಮ್ಮಿ ಆಗುತ್ತೆ, ಕಾರ್ಟಿಸಾಲ್ ಲೆವೆಲ್ ಕಡಿಮೆ ಇರುತ್ತೆ. ಸೋಡಿಯಂ ಕ್ಲೋರೈಡ್ ಪ್ರಮಾಣದಲ್ಲಿ ಏರುಪೇರಾದ್ರೆ ನಮಗೆ ನಮ್ಮ ದೇಹದಲ್ಲಿ ಕಾರ್ಟಿಸಾಲ್ ಎನ್ನುವ ಒತ್ತಡದ ಹಾರ್ಮೋನು ಹೆಚ್ಚಾಗುವುದರಿಂದ ನಮಗೆ ಗೊತ್ತಿಲ್ಲದಂತೆ ನಾವು ನಾನಾ ರೀತಿಯ ಸಮಸ್ಯೆಗಳಿಗೆ ಒಳಪಡ್ತೀವಿ. ಹಾಗಾಗಿ ಈ ಸೋಡಿಯಂ ಕ್ಲೋರೈಡ್ ನ ಪ್ರಮಾಣ ದೇಹದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಇರಬೇಕು. ವಯಸ್ಸಾದ ನಂತರ ಇತ್ತೀಚಿನ ದಿನದಲ್ಲಿ ರಕ್ತದೊತ್ತಡಕ್ಕೆ ಸ್ವಲ್ಪ ಮುಖ್ಯ ಕಾರಣ ಉಪ್ಪನ್ನ ತಿನ್ಬೇಡಿ ಜಾಸ್ತಿ ಅಂತೆಲ್ಲ ಹೇಳ್ತಾರೆ. ಅದು ಒಳ್ಳೆದೇ, ಅಂದ್ರೆ ವಯಸ್ಸಾದವರಿಗೆ ಸಂಬಂಧಿಸಿದಂತಹದ್ದು. ಆದರೆ ಮಕ್ಕಳು, ಯುವಕರು ದೇಹಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಂದ್ರೆ ನಾವು ಏನು ಅಡಿಗೆಗೆ ಒಂದು ಉಪ್ಪನ್ನ ಹಾಕಿ ಅಡ್ಗೆ ಮಾಡ್ತೀವಲ್ಲ, ಅದು ಅಷ್ಟು ಉಪ್ಪು ನಮ್ಮ ದೇಹಕ್ಕೆ ಬೇಕೇ ಬೇಕು. ಕಾರಣ ಬಹಳ ಪ್ರಮುಖವಾದ ಜೀವ ರಾಸಾಯನಿಕ ಕ್ರಿಯೆಗಳು ನಡಿಬೇಕಾದ್ರೆ ಉಪ್ಪಿನ ಪಾತ್ರ ಅತ್ಯಂತ ಮಹತ್ವದ್ದು ಅಂತಾನೆ ಹೇಳಬಹುದು. ಇದು ಯಾವ ರೀತಿ, ಈಗ ಇದು ಒಂದು ದೇಹದ ಒಳಗಡೆ ನಡೆಯುವಂತಹ ಪ್ರಕ್ರಿಯೆಗಳು. ಆದರೆ ಉಪ್ಪನ್ನ ನಿವಾಳಿಸುವುದು, ಉಪ್ಪು ನೀರಿನಿಂದ ಸ್ನಾನ ಮಾಡಿದಾಗ ನಮಗೆ ಕೆಲವೊಂದು ದೃಷ್ಟಿ ಹೋಗಿದೆ ಅನ್ನೋಂಥದ್ದು, ನಮ್ಮಲ್ಲಿರುವ ನೆಗೆಟಿವ್ ಎನರ್ಜಿ ಇಲ್ಲ ಅನ್ನುವುದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದ್ರೆ, ನಮ್ಮ ಮೆದುಳಿನಲ್ಲಿ ಸೋಡಿಯಂ ಕ್ಲೋರೈಡ್ ಇದೆ, ಹೊರಗಡೆ ನಾವು ಸೋಡಿಯಂ ಕ್ಲೋರೈಡ್ ಅನ್ನ ಬಳಕೆ ಮಾಡಿದಾಗ ಎಲ್ಲೋ ಅದಕ್ಕೆ ಒಂದು ಕನೆಕ್ಟಿವಿಟಿ ಸಿಕ್ಕುತ್ತೆ, ಒಂದು ಪ್ಲಾಸಿಬೋ ಎಫೆಕ್ಟ್. ಪ್ಲಾಸಿಬೋ ಅಂತ ಅಂದ್ರೆ, ಈಗ ನಾವು ಕೆಲವೊಂದು ವಸ್ತುಗಳನ್ನ ಬಳಕೆ ಮಾಡದೆ ನಮ್ಮ ಮೆದುಳಿಗೆ ಇದನ್ನ ಬಳಕೆ ಮಾಡಿದೀವಿ, ಇದರಿಂದ ನಮಗೆ ಒಳ್ಳೆಯದಾಗುತ್ತೆ ಅನ್ನುವ ಒಂದು ಇನ್ಸ್ಟ್ರಕ್ಷನ್ ನಾವು ಯಾವಾಗ ಕೊಡ್ತೀವಿ ಆಗ ಮೆದುಳು ಅದನ್ನ ರಿಸೀವ್ ಮಾಡುತ್ತೆ. ಅದನ್ನ ಪ್ಲಾಸಿಬೋ ಅಂತ ಕರಿತೀವಿ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಪ್ಲಾಸಿಬೋ ಎಫೆಕ್ಟ್ ಬಗ್ಗೆ ಬಹಳ ಅದ್ಭುತವಾದ ಸಂಶೋಧನೆಗಳು ನಡೆದಿದೆ. ಒಬ್ಬ ಕೈದಿಗೆ ಈ ಪ್ಲಾಸಿಬೋ ಎಫೆಕ್ಟ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡೋದಕ್ಕೋಸ್ಕರ ಸಂಶೋಧಕರು ಏನ್ ಮಾಡ್ತಾರೆ,
ಅವನ್ಗೆ ಜೀವ ಅಂದ್ರೆ ಮರಣದಂಡನೆಯನ್ನು ನೀಡಬೇಕಾಗಿರುವಂತಹ ಒಬ್ಬ ಕೈದಿ. ಆ ಕೈದಿಯ ಮೇಲೆ ಈ ಪ್ರಯೋಗ ಮಾಡ್ತಾರೆ. ಆ ಕೈದಿಗೆಯ ಮುಖಕ್ಕೆ ಅವನ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿ ಅವನ್ಗೆ ಹೇಳ್ತಾರೆ, ನೋಡು ನಿನ್ಗೆ ಇವತ್ತಿನ ದಿನ ಮರಣದಂಡನೆ ಇತ್ತು, ಆದ್ರೆ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ನಿನ್ನ ಹ್ಯಾಂಗ್ ಮಾಡೋದಿಲ್ಲ, ನೇಣುಗ್ ಹಾಕೋದಿಲ್ಲ, ಅದರ ಬದಲು ಒಂದು ಹಾವಿನ ಕೈಯಿಂದ ನಿನ್ನನ್ನ ಕಚ್ಚಿಸಿ ನಿನಗೆ ಮೃತ್ಯುವನ್ನ ನೀಡಬೇಕು ಅಂತ ನಾವು ನಿರ್ಧಾರ ಮಾಡಿದೀವಿ ಅಂತ ಹೇಳ್ತಾರೆ. ನಂತರ ಏನ್ ಮಾಡ್ತಾರೆ, ಅವನಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ಅವನಿಗೆ ಏನು ಕಾಣದಿದ್ದ ಹಾಗೆ ಮಾಡಿ 2 ಸೂಜಿಗಳನ್ನ ಅವನ ಕಾಲಿಗೆ ಚುಚ್ತಾರೆ. ಅಂದ್ರೆ ಹಾವು ಕಡಿತಾ ಇದೆ ಅನ್ನುವ ತರ ಫೀಲಿಂಗ್ ನ ಕೊಡುವ ಹಾಗೆ ಮಾಡ್ತಾರೆ. ಮಾಡಿದ ನಂತರ ನೋಡ್ತಾರೆ ಅವನ ದೇಹದಲ್ಲಿ ಹಾವಿನ ವಿಷದ ತರ ವಿಷದ ಅಂಶ ಸತ್ತೋಗ್ತಾನವನು. ಅದ್ ಬರೀ ಸೂಜಿಯಿಂದ ಚುಚ್ಚಿದ ನಂತರ ಅವ್ರು ಹೇಳಿರ್ತಾರೆ ಮೊದ್ಲು, ನೋಡು ನಿನ್ನ ಹಾವಿನ ಕೈಲಿ ಕಚ್ಚಿಸ್ತೀವಿ, ನೀನು 5 ನಿಮಿಷ ಆದ್ಮೇಲೆ ನೀನು ಮರಣ ಹೊಂದುತ್ತೀಯ ಅಂತ ಹೇಳಿರ್ತಾರೆ. ಸತ್ತೋಗ್ತಾನವನು. ಆಮೇಲೆ ಅವನ ರಕ್ತವನ್ನ ಪರೀಕ್ಷೆ ಮಾಡಿದ್ರೆ ಅವನ ರಕ್ತದಲ್ಲಿ ವಿಷದ ಅಂಶಗಳು ಪತ್ತೆಯಾಗಿರುತ್ತೆ. ಆಶ್ಚರ್ಯ ಆಗುತ್ತೆ ಅವ್ರಿಗೆ, ಇದ್ ಹೇಗ್ ಸಾಧ್ಯ, ನಾವು ಹಾವಿನಿಂದ ಕಚ್ಚಿಸೇ ಇಲ್ಲ, ಬರೀ ಸೂಜಿಯಿಂದ ಚುಚ್ಚಿರೋದು, ಆದ್ರೂ ಸಹ ಇವನಿಗೆ ಈ ತರದ್ದು ಬೇಕಾದಷ್ಟು ಪ್ರಯೋಗಗಳು ಮಾಡಿದ್ದಾರೆ. ಎಲ್ಲಾ ಪ್ರಯೋಗಗಳಲ್ಲೂ ಏನು ಅಂತಂದ್ರೆ ಅಲ್ಲಿ ಒಂದು ಫಾಲ್ಸ್ ಅಂತ ಅಂತೀವಿ, ನಾವು ಏನ್ ಹೇಳಿರ್ತೀವಿ ಅದನ್ನ ಬಳಕೆ ಮಾಡಿರೋದಿಲ್ಲ, ಆದ್ರೂ ಸಹ ಅದರಿಂದ ಅವರಿಗೆ ತೊಂದರೆಗಳು ಆಗಿರುವುದನ್ನ ನಾವು ನೋಡಿದ್ದೀವಿ. ಕೆಲವೊಮ್ಮೆ ಏನಾಗುತ್ತೆ, ಕೆಲವೊಂದು ಕಾಯಿಲೆ ಏನೋ ಒಂದು ತೊಂದರೆ ಇರುತ್ತೆ, ನಮ್ಗೆ ಯಾರೋ ಹೇಳಿರ್ತಾರೆ ಈ ವೈದ್ಯರ ಹತ್ರ ಹೋಗು ನೀನು, ನಿನಗೆ ಅವ್ರ ಹತ್ರ ತೋರಿಸಿದ ಮೇಲೆ ತುಂಬಾ ಚೆನ್ನಾಗಿ ಅವ್ರ ಕೈಗುಣ ಚೆನ್ನಾಗಿದೆ, ವಾಸಿ ಆಗುತ್ತೆ ಅಂತ ಹೋದಾಗ ಆಗುತ್ತದು. ಕಾರಣ ಏನಂದ್ರೆ ಅವ್ರು ಏನ್ ಕೊಡ್ತಾರೆ, ಯಾವ್ದೋ ಒಂದು ಮಾತ್ರೆ ಕೊಟ್ಟಿರ್ತಾರೆ, ಆ ಮಾತ್ರೆಯನ್ನ ನಾವೇನ್ ಅನ್ಕೊಂಡಿರ್ತೀವಿ ಅಂದ್ರೆ ಈ ಮಾತ್ರೆಯನ್ನ ತೆಗೆದುಕೊಂಡಾಗ ಇದೆಲ್ಲ ಮೈಂಡ್ ಗೇಮ್ ಅಂತ ಅನ್ಬೋದು, ಪ್ಲಾಸಿಬೋ ಇಸ್ ಮೈಂಡ್ ಗೇಮ್. ಬಟ್ ಆದ್ರೆ ಇದು ಕೆಲಸ ಮಾಡುತ್ತದು, ಬರೀ ಮ್ಯಾಜಿಕ್ ಅಲ್ಲ, ಇದು ಜೀವ ರಾಸಾಯನಿಕ ಕ್ರಿಯೆಗಳನ್ನ ಇದು ಇನಿಶಿಯೇಟ್ ಮಾಡ್ತಾ ಬರುತ್ತೆ. ಅವಾಗ ಏನ್ ಅನ್ಕೊಂತೀವಿ ನಾವು, ಈ ವೈದ್ಯರಿಂದ ನನಗೆ ಗುಣ ಆಗುತ್ತೆ ಅಂತ ಅನ್ಕೊಂಡಿರ್ತೀವಲ್ಲ, ಅದನ್ನ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದು ಪ್ರಾಸೆಸ್ ಆಗೋದ್ರಿಂದ ಅದನ್ನ ನಿಜ ಅಂತ ನಂಬ್ಕೊಂಡು ನಾವು ಅದನ್ನ ಸೇವನೆ, ಅವರು ಸಕ್ಕರೆ ಗುಳಿಗೆಗಳನ್ನೇ ಕೊಟ್ಟಿರ್ಬೋದು, ಔಷಧಿ ಅಲ್ವೇ ಅಲ್ಲ, ಆದ್ರೂ ಸಹ ಔಷಧಿ ಅಂತ ನಾವು ನಂಬ್ಕೊಂಡು ಅದನ್ನ ತಗೊಂಡಿರ್ತೀವಲ್ಲ, ಆಗ ದೇಹದಲ್ಲಿ ಅದು ಕೆಲಸ ಮಾಡುತ್ತೆ. ಇಲ್ಲಿ ಉಪ್ಪಿನ ನಿವಾರಿಸಿ ನಮಗೆ ನಮ್ಮ ದೇಹದಲ್ಲಿ ಏನೋ ಒಂದು ದೃಷ್ಟಿಯಾಗಿದೆ, ನೆಗೆಟಿವ್ ಎನರ್ಜಿ ಇದೆ ಅಥವಾ ನೆಗೆಟಿವಿಟಿ ಇದೆ ಅಂತ ಏನ್ ಅನ್ಕೊಂಡು ಅದನ್ನ ಮಾಡ್ತೀವಿ, ಆಗ ನಮ್ಮ ಮೆದುಳಿಗೆ ಏನಂತ ಒಂದು ಇನ್ಸ್ಟ್ರಕ್ಷನ್ ಬರುತ್ತೆ ಅಂತಂದ್ರೆ, ಹೌದು ನಿನಗೆ ಆಗಿದ್ದಂತಹ ದೃಷ್ಟಿ, ಆಗಿದ್ದಂತಹ ನೆಗೆಟಿವಿಟಿ, ಬ್ಲ್ಯಾಕ್ ಮ್ಯಾಜಿಕ್ ಆಗ್ಬೋದು, ಬೇರೆ ಬೇರೆ ತರದ್ದು ದೃಷ್ಟಿ ಅಂತಾನೆ ಹೇಳ್ಬೋದು ಅದನ್ನ, ಅದು ಹೋಯ್ತೀಗ ಅಂತ ಮನಸ್ಸಿಗೆ ಒಂದು ಕನ್ಫರ್ಮೇಶನ್ ಸಿಕ್ಕೋದ್ರಿಂದ ನಂತರ ಏನಾಗುತ್ತೆ, ನಮಗೆ ಒಂಥರ ನಿರಾಳ ಆಗ್ತೀವಿ, ಆರಾಮದಾಯಕವಾಗ್ತೀವಿ, ಏನು ಮೈ ಕೈ ನೋವಿರುತ್ತೆ, ಎನರ್ಜಿ ಲೋ ಇರುತ್ತೆ, ಅದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಹಾಗಾಗಿ ಇದನ್ನ ಪ್ಲಾಸಿಬೋ ಅಂತ ನಾವು ಹೇಳ್ಬೋದು. ಕಾರಣ ಮೆದುಳಿನಲ್ಲೂ ಸಹ ನರಕೋಶದಲ್ಲೂ ಸೋಡಿಯಂ ಕ್ಲೋರೈಡ್ ಇದೆ, ಹೊರಗಡೆ ಸೋಡಿಯಂ ಕ್ಲೋರೈಡ್ ನ ಬಳಕೆ ಮಾಡ್ತೀವಿ. ಇದರಿಂದ ಏನಾಗುತ್ತೆ ಅಂದ್ರೆ ಮೆದುಳಿಗೆ ಎಲ್ಲೋ ಒಂದು ಕಡೆ ಇದರ ಬಳಕೆಯಿಂದ ನನಗೆ ಅನುಕೂಲ ಆಗುತ್ತಿದೆ ಅನ್ನುವಂತಹ ಒಂದು ಫೀಲಿಂಗ್ ಬರುತ್ತೆ. ಆ ಫೀಲಿಂಗು ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂದ್ರೆ ಅದರಿಂದಾಗಿಯೇ ಬಹಳಷ್ಟು ತೊಂದರೆಗಳು, ನಮ್ಗೆ ಏನು ತೊಂದರೆಗಳಾಗ್ತಾ ಇದೆ, ಒಂದು ಆಂಗ್ಸೈಟಿ ಆಗ್ಬೋದು, ಒಂದು ಆತಂಕ ಆಗಿರ್ಬೋದು, ಭಯ ಆಗಿರ್ಬೋದು, ಇಂತಹ ಸಂದರ್ಭದಲ್ಲೂ ಉಪ್ಪನ್ನ ಈ ತರದ ಒಂದು ರಿಚುಯಲ್ಸ್ ಗಳಿಗೆ ಬಳಕೆ ಮಾಡ್ತಾರೆ. ಹಾಗಾಗಿ ಉಪ್ಪಂದ್ರೆ ಅದು ಸಾಧಾರಣವಾದ ವಸ್ತು ಅಲ್ಲ, ಅದರಿಂದ ದೇಹದ ಒಳಗಡೆ ಬೇಕಾದಷ್ಟು ಜೀವ ರಾಸಾಯನಿಕ ಕ್ರಿಯೆಗಳು ನಡೆಯುತ್ತೆ. ದೇಹದ ಹೊರಗಡೆನೂ ಸಹ ಅದನ್ನು ನಾನಾ ರೀತಿಯಲ್ಲಿ ನಾವು ಬಳಕೆ ಮಾಡ್ತಾ ಬರ್ತೀವಿ. ಇತ್ತೀಚಿನ ದಿನದಲ್ಲಿ ವೈದ್ಯರು ಹೇಳ್ತಾರೆ ಹಿಮಾಲಯನ್ ಸಾಲ್ಟ್ ನ ಬಳಕೆ ಮಾಡಿ, ಅದು ಸ್ವಲ್ಪ ಪಿಂಕ್ ಕಲರ್ ಇರುತ್ತೆ, ಪಿಂಕ್ ಸಾಲ್ಟ್ ನ ಬಳಕೆ ಮಾಡಿ ಅಂತಂತಾರೆ. ಕಾರಣ ಏನು ಅಂದ್ರೆ ಪಿಂಕ್ ಸಾಲ್ಟ್ ನನ್ನು ಹೆಚ್ಚು ರಾಸಾಯನಿಕಗಳನ್ನು ಬಳಸದೆ ಅದನ್ನ ಪ್ರೋಸೆಸ್ ಮಾಡದೆ ಇರೋದ್ರಿಂದ ಅದರಲ್ಲಿ ಖನಿಜಾಂಶಗಳ ಪ್ರಮಾಣ ತುಂಬಾ ಹೆಚ್ಚಿರುತ್ತೆ. ಹಾಗಾಗಿ ಕೆಲವೊಂದು ಥೆರಪಿಗಳಿದೆ ಇತ್ತೀಚಿನ ದಿನದಲ್ಲಿ, ಆ ಥೆರಪಿ ಅಂದ್ರೆ ಚಿಕಿತ್ಸಾ ವಿಧಾನ, ಅದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಉಪ್ಪನ್ನ ಬಳಸಿ ನಮಗೆ ಮಸಾಜ್ ಮಾಡುವಂತಹದ್ದು, ಅಥವಾ ಹಿಮಾಲಯನ್ ಸಾಲ್ಟ್, ರಾಕ್ ಸಾಲ್ಟ್ ಅಂತಾರೆ, ಅದನ್ನ ಬಿಸಿ ನೀರಿಗೆ ಹಾಕಿ ಅದರಲ್ಲಿ ಒಂದು ಅರ್ಧ ಗಂಟೆಗಳ ಕಾಲ ಅದರಲ್ಲಿ ಮುಳುಗಿರುವಂತಹದ್ದು, ಈ ರೀತಿಯಾದ ಬೇಕಾದಷ್ಟು ಈ ತರ ಚಿಕಿತ್ಸಾ ಪದ್ಧತಿಗಳು ಹೊರ ದೇಶದಲ್ಲಿ ಹೆಚ್ಚು ಹೆಚ್ಚು ಪ್ರಚಲಿತದಲ್ಲಿದೆ. ಭಾರತದಲ್ಲೂ ಸಹ ಅದು ಇಂದಿನ ದಿನದಲ್ಲಿ ಒತ್ತಡದ ನಿವಾರಣೆಗೆ, ಮನಸ್ಸನ್ನ ಹಗುರ ಮಾಡಲು, ಮತ್ತೆ ಆತಂಕ, ಭಯ, ಈ ತರದ ಮನಸ್ಸಿಗೆ ಸಂಬಂಧಿಸಿದಂತಹ ತೊಂದರೆಗಳ ನಿವಾರಣೆಗೆ ಗೋಸ್ಕರ ಈ ತರ ರಾಕ್ ಸಾಲ್ಟ್ ಅನ್ನ ಬಳಕೆ ಮಾಡಿಕೊಂಡು
ಕೆಲವೊಂದು ಚಿಕಿತ್ಸೆಗಳನ್ನು ಸಹ ಮಾಡ್ತಾ ಇದ್ದಾರೆ. ಹಾಗಾಗಿ ಉಪ್ಪನ್ನ ಕೇವಲ ಅಂತ ನಾವು ಅನ್ಕೊಳ್ಳದೆ ಅದರಿಂದ ಬೇಕಾದಷ್ಟು ಒಂದು ಆಧ್ಯಾತ್ಮಿಕವಾಗೂ ಅದರಿಂದ ಬಹಳ ಪ್ರಯೋಜನ ಪಡಿತೀವಿ. ಮಾನಸಿಕವಾಗಿಯೂ ಪ್ರಯೋಜನ ಬರುತ್ತೆ, ಮತ್ತೆ ದೈಹಿಕವಾಗಿ ಬೇಕೇ ಬೇಕು. ದೇಹದಲ್ಲಿ ಉಪ್ಪಿನ ಅಂಶ ಬೇಕೇ ಬೇಕು. ಆದ್ರೆ ವಯಸ್ಸಾದಂತೆ ರಕ್ತದೊತ್ತಡ ಇದ್ದವರಿಗೆ ವೈದ್ಯರು ಹೇಳ್ತಾರೆ ಅತಿಯಾಗಿ ಉಪ್ಪಿನ ಬಳಕೆ ಮಾಡಬೇಡಿ ಅಂತ. ಅತಿಯಾಗಿ ಅಂತ ಹೇಳ್ತಾರೆ ಹೊರತು ಅವರು ಉಪ್ಪನ್ನ ಬಳಸಲೇಬೇಡಿ ಅಂತ ಏನು ಹೇಳೋಲ್ಲ. ಹಾಗಾಗಿ ಒಂದು ನಿಯಮಿತ ಪ್ರಮಾಣದಲ್ಲಿ ಉಪ್ಪಿನ ಬಳಕೆ ಮಾಡಿದ್ರೆ ಯಾವುದೇ ರೀತಿ ತೊಂದರೆ ಇಲ್ಲ. ಈ ಚಿಕಿತ್ಸಾ ವಿಧಾನದಲ್ಲಿ ನಾನು ಹೇಳಿದೆ ಹಿಮಾಲಯನ್ ರಾಕ್ ಸಾಲ್ಟ್ ಗಳನ್ನ ಬಳಕೆ ಮಾಡ್ತಾರೆ. ಹಿಮಾಲಯನ್ ರಾಕ್ ಸಾಲ್ಟ್ ಅನ್ನೋದನ್ನ ನಾವು ಅಡಿಗೆಗೂ ಬಳಸಬಹುದು. ಆದರೆ ಅಯೋಡಿನೈಸ್ಡ್ ಉಪ್ಪು, ಏನಾದ್ರು ಅಯೋಡಿನ್ ಯುಕ್ತವಾದ ಉಪ್ಪು ಇದೆಯಾ ಅಂತ ಒಂದು ಸಲ ಪರೀಕ್ಷೆ ಮಾಡ್ಕೋಬೇಕಾಗುತ್ತೆ. ಯಾಕೆಂದ್ರೆ ಅಯೋಡಿನ್ ಸಪ್ಲಿಮೆಂಟ್ ನಮ್ಮ ದೇಹಕ್ಕೆ ಬೇಕಾಗಿರೋದ್ರಿಂದ ಅಯೋಡಿನೈಸ್ಡ್ ಸಾಲ್ಟ್ ಅನ್ನ ಬಳಕೆ ಮಾಡಬಹುದು. ಅದರಲ್ಲೂ ಉಪ್ಪಲ್ಲಿ ಕಲ್ಲು ಉಪ್ಪನ್ನ ನಾವು ಬಳಕೆ ಮಾಡೋದ್ರಿಂದ ಅದು ಹೆಚ್ಚು ಪ್ರೊಸೆಸ್ ಆಗಿರೋದಿಲ್ಲ. ಈಗ ನೀವು ನೋಡಿ, ಬಿಳಿ ಪೌಡರ್ ಉಪ್ಪಿಗೆಲ್ಲ ಬೆಳ್ಳಗಿರುತ್ತೆ, ಆದ್ರೆ ಕಲ್ಲುಪ್ಪಿನ ಬಣ್ಣ ಬೇರೆ ತರ ಇರುತ್ತೆ. ಅಂದ್ರೆ ಇನ್ನೂ ಅದನ್ನ ಹೆಚ್ಚು ರಾಸಾಯನಿಕಗಳನ್ನ ಬಳಕೆ ಮಾಡಿ ಉಪ್ಪನ್ನ ತಯಾರು ಮಾಡಿಲ್ಲ. ಹಾಗಾಗಿ ಅದರಲ್ಲಿ ಅದರದ ಅಂಶಗಳು, ಎಲ್ಲಾ ಅಂಶಗಳು ಇನ್ನೂ ಹಾಳಾಗದೆ ಹಾಗೆ ಅಡಕವಾಗಿದೆ. ಹಾಗಾಗಿ ಉಪ್ಪನ್ನ ನಾವು ಎಲ್ಲ ಕಡೆನೂ ಬಳಸ್ತೀವಿ. ಅತ್ಯಂತ ಯೂನಿವರ್ಸಲ್ ಅಂತ ನಾವು ಹೇಳ್ಬೋದು, ಎಲ್ಲ ಕಡೆನೂ ಇದೆ. ಹೊರಗಡೆ ನಾವು ನೀರು ಅಂತ ನೋಡಿದಾಗ ಸಮುದ್ರದಲ್ಲಿ ಬೇಕಾದಷ್ಟು ಜಲಚರಗಳು, ನಮ್ಮ ಒಂದು ಜೀವಿಯ ಹುಟ್ಟೆ ಒಂದು ನೀರಿನಲ್ಲಿ ಆಯ್ತು ಅಂತಾರೆ. ಅಂದ್ರೆ ಸಮುದ್ರದಲ್ಲಿ ಅಂತ ಹೇಳ್ತೀವಿ. ಸಮುದ್ರದಲ್ಲಿ ವಿಧವಾದ ಜಲಚರಗಳೆಲ್ಲ ಇರುತ್ತೆ. ಹಾಗಾಗಿ ಹೊರಗಡೆ ಹೆಚ್ಚು ಉಪ್ಪಿನಾಂಶದಿಂದ ಕೂಡಿದ ನೀರಿದೆ, ದೇಹದಲ್ಲಿ ಉಪ್ಪಿದೆ. ನಮ್ಮ ಮೆದುಳು, ಸ್ನಾಯುಗಳು, ದೇಹದ ಇನ್ನಿತರ ಎಲ್ಲಾ ಚಟುವಟಿಕೆಗಳು ಸರಿಯಾಗಿ ಆಗಬೇಕು ಅಂತಂದ್ರೆ ಅಲ್ಲಿ ಸೋಡಿಯಂ ಕ್ಲೋರೈಡ್ ಬೇಕೇ ಬೇಕು. ಅದು ಸೋಡಿಯಂ ಮತ್ತೆ ಕ್ಲೋರೈಡ್ ಅಯಾನ್ಗಳಾಗಿ, ಎಲೆಕ್ಟ್ರೋಲೈಟ್ಗಳಾಗಿ ಇರೋದ್ರಿಂದ ದೇಹದ ಬಹಳಷ್ಟು ಕೆಲಸಗಳನ್ನ, ಒಂದು ಎರಡು ಅಂತ ಹೇಳಕ್ ಆಗೋದಿಲ್ಲ, ಸಾವಿರಾರು ಜೀವ ರಾಸಾಯನಿಕ ಕ್ರಿಯೆಗಳು ನಡಿಬೇಕಾದ್ರೆ ಈ ಸೋಡಿಯಂ ಮತ್ತೆ ಕ್ಲೋರೈಡ್ ಅಯಾನ್ಗಳು ಅತ್ಯಂತ ಅವಶ್ಯ. ಹಾಗಾಗಿ ಇದೇನಾದ್ರೂ ದೇಹದಿಂದ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಳೆದು ಹೋದರೆ ಅದರಿಂದ ನಾನಾ ರೀತಿಯ ಸಮಸ್ಯೆಗಳಾಗಿ ಮರಣ ಸಂಭವಿಸುವಂತ ಸಾಧ್ಯತೆಗಳನ್ನು ಸಹ ತಳ್ಳಿ ಹಾಕುವಂತಿಲ್ಲ. ಅದಕ್ಕೋಸ್ಕರ ವೈದ್ಯರು ಎಲೆಕ್ಟ್ರೋಲೈಟ್ಗಳು ಕಳೆದು ಹೋಗಬಾರ್ದು, ದೇಹದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಇರಬೇಕು ಅಂತ ಹೇಳಿ ನಮ್ಗೆ ತಿಳಿಸ್ತಾರೆ. ಇದು ಉಪ್ಪಿನ ಹಿಂದೆ ಇರುವ ಒಂದು ವೈಜ್ಞಾನಿಕ ವಿವರಗಳು ಅಂತ ಅನ್ಬೋದು. ತಮಗೂ ಗೊತ್ತಿದೆ, ಆಧ್ಯಾತ್ಮ ಚಿಂತಕರು ಉಪ್ಪನ್ನ ಬಹಳ ಹೆಚ್ಚುನೆ ಬಳಸ್ತಾರೆ. ಪ್ರತಿನಿತ್ಯ ಸ್ನಾನ ಮಾಡಬೇಕಾದ್ರೆ ಉಪ್ಪು ನೀರಿನಲ್ಲಿ ಕೊನೆಗೆ ಒಂದು ಇಡೀ ಉಪ್ಪನ್ನ ಒಂದು ಮಗ್ ನೀರಲ್ಲಿ ಹಾಕಿ ಅದನ್ನ ಸ್ನಾನ ಮಾಡ್ಬೇಕು ಅಂತಾರೆ. ಉಪ್ಪು ನೀರಿನಿಂದ ಕಾಲು ಪಾದಗಳನ್ನ ತೊಳ್ಕೊಳ್ಳೋಂಥದ್ದೇ ಆಗ್ಲಿ, ಉಪ್ಪು ನೀರಿನಲ್ಲಿ ಪಾದಗಳನ್ನ ಇಡುವಂಥದ್ದೇ ಆಗ್ಲಿ, ಬಹಳಷ್ಟು ಈ ತರದ ಕೆಲವೊಂದು ದೀಕ್ಷೆಗಳನ್ನ ಕೊಡ್ಬೇಕಾದ್ರೆ ಇದೆಲ್ಲ ರಿಚುವಲ್ಸ್ಗಳು ಮಾಡಿ ಕ್ಲೆನ್ಸಿಂಗ್ ಎಫೆಕ್ಟ್ ಅಂತ ನಾವ್ ಏನ್ ಹೇಳ್ತೀವಿ, ಅದು ಉಪ್ಪಿನಿಂದ ನಡೆಯುತ್ತೆ ಅಂತ ಆಧ್ಯಾತ್ಮ ಚಿಂತಕರು ಹೇಳ್ತಾರೆ. ಎಲ್ಲೋ ಒಂದು ಕಡೆ ಇದಕ್ಕೂ ನಮ್ಮ ಮೆದುಳಿಗೂ, ನಾನು ಹೇಳಿದೆ ಆಲ್ರೆಡಿ, ಮೆದುಳಿನಲ್ಲಿರುವ ನರಕೋಶಗಳಿಗೆ ಅತ್ಯಂತ ಅಗತ್ಯ ಅಂತ. ಅಲ್ಲಿಗೂ ಒಂದು ಕನೆಕ್ಷನ್ ಇರೋದ್ರಿಂದ ಇದು ಬಹಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತ ನಾವು ಹೇಳ್ಬಹುದು.